ನಮಸ್ಕಾರ ವೀಕ್ಷಕರೇ, ನಮ್ಮದಿದು ಕೃಷಿ ಹೊಂಡ. ಈ ಕೃಷಿ ಹೊಂಡದಿಂದ ನಾನು ಏರ್ ಪೈಪ್ ಮಾಡಿ ಕೆಳಗಡೆ ಜಮೀನಿಗೆ ನೀರು ಕೊಡ್ತಾಯಿದ್ದೀನಿ. ಅದು ಹೇಗೆ ಅಂತಂದರೆ ಇಲ್ಲೇ ನೋಡಿ, ಏರ್ ಪೈಪ್ಗೆ ಫಿಲ್ಟರ್ ಹಾಕಿ ಅದು ಮುಖಾಂತರ ಒಂದು ಪೈಪ್ ಹೋಗಿದೆ, ಅಲ್ಲಿಂದ ಭೂಮಿಗೆ ಹಾಕಿದ್ದೀನಿ. ಅಲ್ಲಿ ನಿಮಗೆ ಎರಡನೇ ತೆಂಗಿನ ಸಸಿ ಕಾಣ್ತಿದೆಯಲ್ಲ, ಅಲ್ಲಿವರೆಗೂ ಪೈಪ್ ಹೋಗ್ತಿದ್ದೀನಿ. ಅಲ್ಲಿಂದ ಮುಂದಕ್ಕೆ ನಾವು ಯೂಸ್ ಮಾಡಿರೋದೆಲ್ಲ ರೋಲ್ ಪೈಪ್ಸ್ ನಮಗೆ ಗೌರ್ಮೆಂಟಲ್ಲಿ ಸಬ್ಸಿಡಿಯಾಗಿ ಸಿಗುತ್ತೆ. ಸೊ ಅದನ್ನು ಯೂಸ್ ಮಾಡಿದ್ರೆ ಕಾಸ್ಟ್ ಕಟಿಂಗ್ ಆಗುತ್ತೆ. ಈಗ ಭೂಮಿ ಒಳಗಡೆ ಹಾಕಿರೋದು ನಾನು PVC ಪೈಪ್ ಹಾಕಿಲ್ಲ, ಬ್ಲ್ಯಾಕ್ ಪೈಪ್ ಹಾಕಿದ್ದೀನಿ. ನಮಗೆ ಗೌರ್ಮೆಂಟ್ ಸಬ್ಸಿಡಿಯಲ್ಲಿ ಸಿಗುವ ಪೈಪ್ನೇ ಹಾಕಿದ್ದೀನಿ. ಸೊ ಅದನ್ನು ಕಟ್ ಮಾಡಿ ಅರಾಲ್ಡೆಡ್ ಗಮ್ ಹಾಕಿ ಜಾಯಿಂಟ್ ಮಾಡಿ ಕೂತಿರೋದು. ಸೊ ಅದೇನಾಗಲ್ಲ, ಎಲ್ಲೂ ಜಾಯಿಂಟ್ ಹೋಗಬಾರ್ದು, ಎಲ್ಲೂ ಕಟ್ ಆಗಬಾರ್ದು. ಹಾಗೆ ಮಾಡಿದ್ರೆ ಈ ಏರ್ ಪೈಪ್ ಕ್ಲೀನಾಗಿ ವರ್ಕ್ ಆಗುತ್ತೆ. ಇದು ಫಿಲ್ಟರ್, ಇದು ಹಳೆ ಬಟ್ಟೆ ಹಾಕಿ ಫಿಲ್ಟರ್ ಮಾಡಿ ಹೋಲ್ ಮಾಡಿ PVC ಪೈಪ್ಗೆ ಅದ್ರ ಒಳಗಡೆ ಬ್ಲ್ಯಾಕ್ ಪೈಪ್ ಹಾಕಿ ಫಿಲ್ಟರ್ ಮಾಡಿದ್ದೀನಿ. ಸೊ ಏನು ಗಲೀಜು ಹೋಗಬಾರ್ದು, ಕಟ್ಕೋಬಾರ್ದು ಅಂತ. ಗಲೀಜು ಹೋದರೂ ಪರವಾಗಿಲ್ಲ, ಇದು ಜಾಸ್ತಿ ಏನು ಕಟ್ಕೊಳ್ಳೋದು. ನಮ್ಮದು ಡ್ರಿಪ್ ಪೈಪ್ ಆಗಿರೋದ್ರಿಂದ ಎಲ್ಲ ಡ್ರಿಪ್ ಪೈಪ್ಗೂ ವಾಲ್ ಸಿಸ್ಟಮ್. ಇಲ್ಲಿ ಏನು ಬ್ಲೂ ಪೈಪ್ ನೋಡ್ತಿದ್ದೀರಾ ನೀವು, ಈ ಬ್ಲೂ ಪೈಪ್ ಮುಖಾಂತರ ನಾವು ಲಿಕ್ವಿಡ್ ಫರ್ಟಿಲೈಸರ್ ಏನಾದ್ರು ಕೊಡ್ಬೋದು. ಗೋಕೃಪಾಮೃತ, ಜೀವಾಮೃತ ಅಂಥದ್ದೇನಾದ್ರು ಕೊಟ್ಟರೆ ಅದು ಹೋಗುತ್ತೆ. ಸೊ ಇಲ್ಲಿಂದ ಈ ತೆಂಗಿನ ಸಸಿ, 2 ತೆಂಗಿನ ಸಸಿ ಏನು ಕಾಣ್ತಿದೆ ಅಲ್ಲಿಂದ 3 ಪಾತಿ ತೆಂಗಿನ ಸಸಿ ಇದೆ. ಆ ತೆಂಗಿನ ಸಸಿಗಳಿಗೆಲ್ಲ ನಾನು ಮಾಡಿರೋದು ಇದೇ ಸಿಸ್ಟಮ್. ಸೊ ವಿತಿನ್ 2,000 ರೂಪಾಯಿ ಒಳಗಡೆ ನನಗೆ ಖರ್ಚಾಗಿರೋದು. ಇಲ್ಲಿಂದ ಕೃಷಿ ಹೊಂಡದಿಂದ ಇರೋ ಕೆಳಗಡೆ ಜಮೀನಿಗೆಲ್ಲ ಹೀಗೆ ಹೋಗುತ್ತೆ. ಇನ್ನು ಮೇಲ್ಗಡೆ ಜಮೀನಿಗೆ ಹೇಗೆ ನೀರು ಕೊಡ್ತೀನಿ ಅನ್ನೋದನ್ನ ನಾನು ಸೋಲಾರ್ ಪ್ಯಾನೆಲ್ ಮುಖಾಂತರ ಒಂದು ಸಣ್ಣ ಮೋಟರ್ ಹಾಕಿ, ಸಣ್ಣ ಮೋಟರಿಂದ ಮೇಲ್ಗಡೆ ಈ ಬಾರ್ಡರಲ್ಲಿರೋ ತೆಂಗಿನ ಸಸಿಗಳಿಗೆಲ್ಲ ಅದರಿಂದ ಮುಖಾಂತರ ನೀರು ಹೋಗುತ್ತೆ. ಬ್ಲ್ಯಾಕ್ ಪೈಪ್ನ ಗುಂಡಿ ತೆಗೆದು ಹೂತಿದ್ದೀವಿ. ಆ ಪೈಪ್ನ ಕನೆಕ್ಟ್ ಮಾಡೋದಕ್ಕೆ ನಾವು ಅರಾಲ್ಡೆಡ್ ಗಮ್ ಯೂಸ್ ಮಾಡಿದ್ದೀವಿ. ಇದರ ಬದಲು ರೋಲ್ ಪೈಪ್ಸ್ನ ಯೂಸ್ ಮಾಡ್ಬೋದು, ನಿಮಗೆ ಸಿಗುತ್ತೆ. ಬೋರ್ಗೆ ಯೂಸ್ ಮಾಡೋ ಪೈಪ್ನೇ. ಇಲ್ಲಿ ಕೊನೆಯಲ್ಲಿ ಒಂದು ವಾಲ್ ಸಿಸ್ಟಮ್ ಇರುತ್ತೆ, ಅದರಿಂದ ಮುಂದಕ್ಕೆ ಎಲ್ಲ ರೋಲ್ ಪೈಪ್ ಹೋಗಿದೆ.